ಈ ಚಿಕ್ಕ ಮಕ್ಳಿಗೆ ನಾನು ತಲೆಗೆ ಹುಳ ಬಿಡೋಣ ಅಂತ ಬಂದೆ, ಆದರೆ ಇವರೇ ನನಗೆ ತಲೆಗೆ ಹುಳ ಬಿಟ್ರು. ಎಂಥ ಕ್ವಾಟ್ಲೆ ಗುರು, ಕೊನೆವರೆಗೂ ಈ ವಿಡಿಯೋ ನೋಡಲೇಬೇಕು ನೀವು. ನೋಡಿ, ಎಂಜಾಯ್ ಮಾಡಿ, ಮತ್ತೆ ಬರಲ್ಲ ಈ ಟೈಮು, ಆಯ್ತಾ? ಆ ಥರ ಹೇಳಿ ಕ್ರಿಕೆಟ್ ಆಡೋಣ ಬನ್ನಿ ಅಂತ. ಎಲ್ಲ ಆಡ್ತೀರಾ ಕ್ರಿಕೆಟು? ನಾನು ಬರಲಾ ಹಾಂ? ಬೆಟ್ಟಿಂಗ್ ಆಡೋಣವಾ? ಬೆಟ್ಟಿಂಗ್ ಅಂದ್ರೆ ಗೊತ್ತಾ ನಿನಗೆ? ನೋಡ್ದ, ಇಷ್ಟು ಚಿಕ್ಕ ವಯಸ್ಸಿಗೆ ಗೊತ್ತು ನೋಡು. ಏಯ್, ಯಾಕೆ ಹಂಗಾಡ್ತಿದ್ಯಾ? ಏನು ಬೇಕು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏಯ್, ಯಾಕ ನೀನು ಕಿಕಿ ಕಿಕಿ ಅಂತಿದ್ರೆ ನಮ್ಗೆ ತಿಕ್ಲಿ ಹಿಡಿಯುತ್ತೆ. ಇವನು ಯಾಕೆ ಹಿಂಗಾಡ್ತವನೆ? ಏನ ಹೇಳಿದ್ ನೀನ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಪ್ರಮೋಷನ್ ಮಾಡೋದ್ರಿಂದ ಈ ಚಿಕ್ಕ ಮಕ್ಕಳಿಗೆಲ್ಲ ಬೆಟ್ಟಿಂಗ್ ಅಂದ್ರೆ ಏನಂತ ಗೊತ್ತಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಿ. ಹೇಳ್ರ, ಬ್ಯಾನ್ ಮಾಡಿ ಅಂತ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನಾವೆಷ್ಟೇ ಹೇಳಿದ್ರು ಬೆಟ್ಟಿಂಗ್ ಆ್ಯಪ್ನಂತೂ ಬ್ಯಾನ್ ಮಾಡಲ್ಲ. ನಮ್ಮ ಜನ ಅಂತೂ ಬೆಟ್ಟಿಂಗ್ ಆಡೋದಂತೂ ನಿಲ್ಲಿಸೋದೇ ಇಲ್ಲ. ಕಾಲ್ ಕಳ್ತೋದ್ರೆ ಗೊತ್ತಿಲ್ಲ ನೋಡಿ. ಇವಾಗ್ಲೇ ವಿಡಿಯೋದಲ್ಲೇ ಸಾಕ್ಷಿ ಹೇಳ್ತಿದ್ದೀನಿ. ಓಯ್ ಬಾಯ್ಲಿ, ಬಾಲ್ ಕಳ್ದೋದ್ರೆ ನನಗೆ ಗೊತ್ತಿಲ್ಲ, ಹೇಳಿದ್ದೀನಿ ಇವಾಗ್ಲೇ. 10 ಬಾಲ್ ಇದೆಯಾ? ಇದು ಕಳಿಸ್ತೀನಿ ಎಲ್ಲಾದ್ರೆ. ಅವನು ಓಡಿಸಿ ಸಾಕು ನೋಡಿ. ನಾನೇನಾದ್ರೂ IPL ಸೆಲೆಕ್ಟ್ ಆಗ್ಬೇಕಾಯ್ತು, ನನ್ನ ಮೇಲೆ ಹಣೆ ಇಟ್ಟು ಕ್ಯಾನ್ಸಲ್ ಆಯ್ತು ಅಷ್ಟೇ. ಎಂತ ಪ್ಲೇಯರ್ ಗೊತ್ತಾ ನಾನು? ನಾನು ಹೊಡೆದಿದ್ದ ಫೋರ್ಸಿಗೆ ಬಾಲ್ ಕಳೆದೋಯ್ತು ಅನ್ಕಂಡೆ. ಬಾಲ್ ನೋಡಿದ್ರೆ ಆ ಹುಡ್ಗಂಗೆ ಸಿಗೋದ. ಯಾವ ಆಟ ಅದು? ಹಿಡ್ಕ ಹಾಕ್ರ ಅವನಿಗೆ. ನಿಮ್ಮ 3 ಜನದಲ್ಲಿ ಯಾರ ಫೈಟಲ್ಲಿ ವಿನ್ ಆಗೋದು ಜಗಳದಲ್ಲಿ? ಯಾರು ವಿನ್ ಆಗೋದು? ಕುಸ್ತಿಗೆ ಬಿಟ್ರೆ ಬಿಡೋಣವಾ? ಕುಸ್ತಿಗೆ ಬಿಡೋಣ 3 ಜನನು ಒಬ್ಬೊಬ್ರೆ? ಹೌದಾ? ಹಾಂ. ಇವನ್ ಮೇಲೆ ಯಾರು ಗೆಲ್ತೀರಾ ಕುಸ್ತಿಯಲ್ಲಿ? ಇವನ್ ಮೇಲೆ ನೀನಾ? ಬಿಡಲೇ ನನಗಿದ್ರ ಒಂಥರ ಸಂತೋಷ. ಬಿಡ, ಅವ್ನು ಕುಸ್ತಿ ಕಲ್ತವನೆ ಲಕ್ಷ ಕೊಟ್ಟು. ಪ್ರೈವೇಟ್ ಸ್ಕೂಲ ನೀನು? ಅದಕ್ಕೆ ಹಿಂಗ ಅಂತಿದೀಯ. ಇಂಗ್ಲೀಷಲ್ಲಿ ಎಲ್ಲ ಆಯ್ತು? ಇಂಗ್ಲೀಷ್ ಗೊತ್ತಿಲ್ಲ? ಇಂಗ್ಲೀಷ್ ಗೊತ್ತಿಲ್ಲ? ಅಯ್ಯಯ್ಯ, ಹೇಳ್ತೀನಿರು ನಿಮ್ಮ ಅಪ್ಪಗೆ. 1 ಲಕ್ಷ ಕೊಟ್ಟು ಓದಿಸ್ತಾ ಇದ್ದೀರಾ, ಇವನಿಗೆ ಇಂಗ್ಲೀಷ್ ಬರಲ್ಲ ಅಂತೆ ಅಂತ ಹೇಳ್ತೀನಿ. ಹೇಳ ನಿಮ್ಮ ಅಪ್ಪ ಅಮ್ಮಂಗೆ? ಹಾಂ, ಬೇಡವಾ? ಮತ್ತೆ ಹೇಳು ಇಂಗ್ಲೀಷಲ್ಲಿ. ಬೇಡ, ನೀನಾದರೂ ಉಳಿಸ್ತಿದ್ಯಲ್ಲ ಕನ್ನಡನ ಅಷ್ಟೇ. ಕನ್ನಡ ಆದರೂ ಸರಿಯಾಗಿ ಹೇಳು ಇವಾಗ. ಹೇಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇನ್ಯಾವ ಭಾಷೆ ಬರುತ್ತೆ ಹೇಳು? ಕನ್ನಡ. ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಇವ್ರ ಸವಾಸ ಸಾಕಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳ್ಸ್ಕೊಳ್ತಿದ್ದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಳ್ಳಿ.